ಎಲ್ರಿಗೂ ನಮಸ್ಕಾರ. ನೋಡಿ, ಈ ತಾಳು ಬೆಟ್ಟದ ಏನು ಈ ಒಂದು ತಿರುವುಗಳನ್ನ ಕೆಳಗಡೆ ಇಳುಕ್ತಾ ಒಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತೀನಿ. ದಯವಿಟ್ಟು ಏನು ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಎಲ್ಲ ಪ್ರವಾಸಿಗರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಸೊ ಇದು ಬಹಳ ಮುಖ್ಯವಾಗಿದೆ, ದಯವಿಟ್ಟು ಇದನ್ನ ನೋಡಲೇಬೇಕು ನೀವು. ಯಾಕೆ ಅಂತಂದ್ರೆ ಏನು ಸಂದೇಶ ಕೊಡ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನಾನೀಗ ತಾಳು ಬೆಟ್ಟದ ತಿರುವು ನೋಡಿ, ಇದು ಮೊದಲನೇ ತಿರುವು. ಸೊ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಗಮನಿಸ್ಬೋದು ಬಂಧುಗಳೇ. ಸೊ ಇಲ್ಲಿ ಬಲಗಡೆ ಇಲ್ಲಿ ವಾಹನಗಳಿಗೆ ಯಾವುದೇ ತರಹದ ಅಪಘಾತಗಳು ಆಗದಂತೆ ಮುಂಜಾಗ್ರತೆ ಕ್ರಮವಾಗಿ ಈ ರೀತಿ ತಡೆಗೋಡೆಗಳನ್ನು ನಿರ್ಮಿಸಿರೋದನ್ನು ನಾವು ಕಾಣಬಹುದು. ಈ ಒಂದು ತಡೆಗೋಡೆ ಏನಾಗಿದೆ ಅಂದರೆ ರಸ್ತೆ ಉದ್ದಕ್ಕೂ ಇದು ನಶಿಸಿ ಹೋಗ್ತಾ ಇದೆ. ತಾವಿಲ್ಲಿ ವೀಕ್ಷಣೆ ಮಾಡಿ, ಏನಕ್ಕೆ ಇದು ನಶಿಸಿ ಹೋಗ್ತಾ ಇದೆ, ಇದ್ರ ಸಂಬಂಧಿತ ಒಂದು ಬಹಳ ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಗತ್ತ ಪ್ರವಾಸಿಗರು ಅವ್ರು ಮಾಡೋ ಮಿಸ್ಟೇಕಿಂದ, ಸೊ ಇಲ್ಲಿ ನೋಡಿ ಯಾವ ರೀತಿ ಬೋಟೆಯಾಗಿ ಹೋಗಿದೆ. ಇಲ್ಲಿ ನೋಡಿ ಕಲ್ಲನ್ನ ಹೆಂಗೆ ಎತ್ತು ಮೇಲ್ಗಡೆ ಹಾಕಿದ್ದಾರೆ. ಏನು ಈ ಒಂದು ಭದ್ರತೆಯನ್ನು ಒದಗಿಸಿ ಕೊಡಲಾಗಿದೆ ಈ ಒಂದು ತಡೆಗೋಡೆ. ಸೊ ಇದರಿಂದ ಕಲ್ಲುಗಳನ್ನು ಕಿತ್ತು ಈ ರೀತಿ ಜೋಡಣೆ ಮಾಡೋದ್ರಿಂದ ಏನಾಗ್ತಾ ಇದೆ, ರಸ್ತೆ ಉದ್ದಕ್ಕೂ ಈ ತಡೆಗೋಡೆಗಳು ಅಳಿಸಿ ಹೋಗ್ತಾ ಇದೆ. ದಯವಿಟ್ಟು ತಾವು ಗಮನಿಸಬೇಕು. ಸೊ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಗೊತ್ತಾಯಿತು ಇದು ಯಾಕೆ ಈ ರೀತಿ ಆಗ್ತಾ ಇದೆ. ಸೊ ಬಹುಶಃ ಇದು ಒಂದು ರೀತಿಯಲ್ಲಿ ಇದು ಕಲ್ಲು ಬಹಳ ಭದ್ರತೆಯನ್ನು ಕೊಡೋದ್ರೊಂದಿಗೆ ಏನು ಈ ಒಂದು ಕಟ್ಟೆಗಳನ್ನು ನಿರ್ಮಿಸಿದ್ದಾರೆ. ಸೊ ಅಂಥದ್ರಲ್ಲಿ ಯಾಕೆ ಇದು ಈ ರೀತಿ ಅಳಿಸೋಗ್ತಾ ಇದೆಯಲ್ಲ ಇದು ಅಂತಂದ್ಬಿಟ್ಟು ಕೆಲವೊಂದು ಕಡೆ ನಾನು ಗಮನಿಸಿದಾಗ ಬಂಧುಗಳೇ, ಇಲ್ಲಿ ನಮ್ಮ ಜನ ಅವ್ರು ಮಾಡ್ತಕ್ಕಂಥ ಮಿಸ್ಟೇಕು ನನಗೆ ಅರಿವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜನ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಅನ್ನುವ ಉದ್ದೇಶದಿಂದ ಈ ವಿಡಿಯೋನ ಎಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂತಹ ತಪ್ಪುಗಳು ಆಗಬಾರ್ದು. ಸೊ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗುತ್ತೆ, ದಯವಿಟ್ಟು ಇದನ್ನು ಅರಿತುಕೊಳ್ಳಿ. ಸೊ ನಾನು ಮುಂದೆ ತೋರಿಸ್ತೀನಿ ಎಷ್ಟು ಏನು ಈ ತರಹದ ಕಲ್ಲುಗಳನ್ನು ಕಿತ್ತಾಕಿದ್ದಾರೆ ಅಂತಕ್ಕಂಥದ್ದನ್ನ ಮುಂದೆ ನಾನು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವೀಕ್ಷಣೆಗಳನ್ನು ಪಡೆಯಿರಿ. ಸೊ ವೀಕ್ಷಣೆ ಮಾಡಿ, ಇಲ್ಲೆಲ್ಲ ತಡೆಗೋಡೆಗಳಾಗಿದೆ. ಸೊ ಇದನ್ನೆಲ್ಲ ಕಿತ್ತು ಈ ರೀತಿ ಜೋಡಿಸ್ಕೊಂಡು ರಸ್ತೆ ಉದ್ದಕ್ಕೂ ಇದೇ ಥರ ಇದೆ. ಸೊ ನಾನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀನಿ. ಸೊ ಇದು ಈ ಥರ ಮಿಸ್ಟೇಕ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಮೊನ್ನೆ ಆಯಿತು, ಒಂದು 2 ವಾರಗಳ ಹಿಂದೆ ಒಬ್ಬ ವ್ಯಕ್ತಿ ಕಟ್ಟೆಯಲ್ಲಿ ಕಲ್ಲನ್ನ ಹಿಡ್ಕೊಂಡು ಜಡಿತಾ ಇರ್ತಾನೆ. ಸೊ ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ, ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಲ್ಲ, ಇಂಥ ಗನಾಂಧಾರಿ ಕೆಲಸ ಮಾಡ್ತಿದೆಯಲ್ಲ ಅಂದ್ಬಿಟ್ಟು ನಾನು ಒಂದು 4 ಪ್ರಶ್ನೆ ಮಾಡಿದ್ಮೇಲೆ ಗೊತ್ತಾಯಿತು ನನಗೆ, ಜನ ಈ ರೀತಿ ಕಿತ್ತು ಈ ರೀತಿ ಆಗ್ತಾ ಇದ್ದಾರೆ, ತಡೆಗೋಡೆಯನ್ನು ಕಿತ್ತಾಕ್ತವ್ರೆ, ಈ ಥರ ನನಗೆ ಅರಿವಾಗುತ್ತೆ. ಆದ್ದರಿಂದ ದಯವಿಟ್ಟು ಇಂತಹ ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀನಿ. ನೋಡಿ, ನಮ್ಮ ಡ್ರೈವರ್ಗಳು ಅಣ್ಣವರು ಎಲ್ಲ ನಮಗೆ ಫ್ರೆಂಡ್ಗಳಾಗ್ಬಿಟ್ಟವ್ರೆ. ನಾನು ಯಾವ ಕಟ್ಟೆ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಇಲ್ಲಂತೂ ನಾನು ಮಿಸ್ ಇಲ್ಲದೆ ನೋಡ್ತೀನಿ. ಯಾಕೆಂದರೆ ಇದೊಂದು ನಿರ್ಮಿಸಬೇಕಂತ ನಾನು ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದೆ. ಇಲ್ಲಿ ತಡೆಗೋಡೆ ಏನಿದೆ ಇದನ್ನು ವೀಕ್ಷಣೆ ಮಾಡಿ. ತಮ್ಮ, ಇದನ್ನ ಕಿತ್ತಾಕ್ಬಿಡಪ್ಪ, ಅದನ್ನ ಒಂಚೂರು ಕಿತ್ತಿ ನೋಡೋದು, ಜೋಡಿಸ್ಬಿಡು ಹಂಗೆ ಲೈನಕ್ಕೆ. ಯಾವ್ರಪ್ಪ? ರಾಮಪುರದವ್ರ? ಹಂಗೆ ಕಿತ್ತು ಜೋಡಿಸ್ಬಿಡಪ್ಪ ಅದನ್ನ, ಬೇಜಾರು ಮಾಡ್ಕೋಬೇಡಿ. ಇದೇನಪ್ಪ ಕೆಲಸ ಹೇಳ್ತಾನೆ ಅಂತ ನೋಡಿ. ನಮ್ಮ ಜನ ಎಂಥ ಏನಂತ ಹೇಳೋದು ಅವ್ರಿಗೆ, ವಿದ್ಯಾವಂತರು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಯ್ತದೆ. ಇದು ತಡೆಗೋಡೆ ಇದು ಆಗ್ಬೇಕಂದ್ಬಿಟ್ಟು ಪಾಪ ಭಾಳ ಶ್ರಮಪಟ್ಟು ಇದನ್ನು ಹಾಕಿದ್ರೆ ಈ ಥರ ಕಿತ್ತಿಂಗ್ ಜೋಡಿಸ್ತಾರೆ ಅಲ್ವಾ? ಓಕೆ ಅಮ್ಮ, ಥ್ಯಾಂಕ್ ಯು ಅಪ್ಪ. ನೋಡಿ ಹೀಗೇ ನೋಡ್ಕೊಳ್ಳಿ. ರಸ್ತೆ ಉದ್ದಕ್ಕೂ ನೋಡಿ ರೀತಿ ಕಿತ್ತು ನೋಡಿ ಹಿಂಗೆಲ್ಲ ಜೋಡಿಸ್ಕೊಂಡು ಹೋಗಿದ್ದಾರೆ.
ಸೊ ದಯವಿಟ್ಟು ಈ ಮಿಸ್ಟೇಕ್ಗಳು ಮಾಡಬೇಡಿ. ಕೆಳಗಡೆ ಬಿದ್ದಿರೋ ಕಲ್ಲನ್ನೆತ್ತಿ ಮೇಲ್ಗಡೆ ಹಾಕಿ. ಸೊ ಆ ಮೇಲ್ಗಡೆ ಜೋಡಿಸಿರ್ತಕ್ಕಂಥ ಕಲ್ಲನ್ನ ಕಿತ್ತಾಕ್ತಿರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಯ್ತೆ ಬಂಧುಗಳೇ. ಸೊ ನಾವು ಏನೋ ನಮಗೆ ತಿಳಿಯದಂತೆ, ನಮಗೆ ಅರಿವಿಲ್ಲದಂತೆ ಆಗ್ತಕ್ಕಂಥ ಮಿಸ್ಟೇಕ್ಗಳು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಇನ್ನು ಮುಂದೆ ಈ ತರಹದ ತಪ್ಪುಗಳಾಗಬಾರ್ದು, ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ರೀತಿ ಮಿಸ್ಟೇಕ್ಗಳಾಗಬಾರ್ದು, ಅದಕ್ಕೋಸ್ಕರ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ಈ ಕಟ್ಟೆನ ಕೀಳ್ತಕ್ಕಂಥ ಕಾರ್ಯ ಆಗಬಾರ್ದು. ಸೊ ತಡೆಗೋಡೆ ಇರೋದೇ ಒಂದು ಪುಣ್ಯ, ಯಾಕೆಂದರೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಏನದೇ ನೋಡಿರಲಿಲ್ಲ, ಅಂಥದ್ರಲ್ಲಿ ಇವತ್ತು ಒಂದು ಉತ್ತಮವಾದ ರಸ್ತೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೆ ಅಲ್ಲಲ್ಲೇ ಬಹುಮುಖ್ಯವಾದ ಸ್ಥಳಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿದ್ದಾರೆ. ಸೊ ಅದನ್ನು ತಾವು ಈ ರೀತಿ ಕೀಳುವುದರೊಂದಿಗೆ ಅದನ್ನ ನಾಶಗೊಳಿಸಬೇಡಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ. ನೋಡಿ ಇಲ್ಲೆಲ್ಲ ಕಿತ್ತಾಕವ್ರೆ, ನೋಡಿ ಇಲ್ಲೆಲ್ಲ ನೋಡಿ ಗಮನಿಸಿ, ಇಲ್ಲೆಲ್ಲ ಕಿತ್ತಿಟ್ಟಿದ್ದಾರೆ. ಸೊ ಈ ಕಾರ್ಯ ಆಗಬಾರ್ದು, ನೋಡಿ ಇಲ್ಲೆಲ್ಲ ಕಿತ್ತಿದ್ದಾರೆ. ಕಿತ್ತು ಆ ರೀತಿ ಹಾಕೋದು. ಇವಾಗ ನಾನು ಆ ಹುಡುಗರ ಹತ್ರ ಕಲ್ಲುಗಳನ್ನೆಲ್ಲ ಕಿತ್ತಾಕ್ಸ್ದೆ, ಅಲ್ಲೇ ನಾನು ಡೈಲಿ ಕಿತ್ತಾಕ್ಬಿಟ್ಟು ಹೋಗ್ತೀನಿ. ಮತ್ತೆ ಯಾರು ತಂದು ಅಲ್ಲೇ ಹಾಕಿರ್ತಾರೆ, ಕಲ್ಲನ್ನ ಹಾಕ್ತಾ ಇರ್ತಾರೆ, ಯಾರಾದರೂ ಒಬ್ರು ಹಾಕ್ತಾ ಇರ್ತಾರೆ. ಸೊ ಅದನ್ನ ನಾನು ಕೀಳೋದೇ ಆಯ್ತು, ಅವ್ರು ಹಾಕೋದೇ ಆಯ್ತು. ಈ ಥರದ ಮಿಸ್ಟೇಕ್ಗಳು ಆಗಬಾರ್ದು ಅಲ್ವರಾ? ಸೊ ಅದಕ್ಕೋಸ್ಕರ ವಿಡಿಯೋ ಮೂಲಕ ಸಂದೇಶ ನೀಡ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕೆಲವೊಂದು ಸ್ಥಳಗಳಲ್ಲಿ ತಡೆಗೋಡೆಗಳು ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ನೋಡಿ ಕೆಲವೊಂದು ಸ್ಥಳಗಳಂತೂ ನೋಡಿ ಕೆಳಗಡೆ ಹೋಗ್ತೀನಿ ಇನ್ನು ಸ್ವಲ್ಪ, ಅಲ್ಲೆಲ್ಲ ತಡೆಗೋಡೆಗಳೇ ಇಲ್ಲ. ಬೈ ಮಿಸ್ಟೇಕು ವಾಹನಗಳು ನುಗ್ಬಿಟ್ರೆ ದೊಡ್ಡ ಮಟ್ಟದ ಅಪಘಾತ ಆಗುತ್ತೆ. ಕೆಲವೊಂದು ಕಡೆ ತಡೆಗೋಡೆಗಳೇ ಇಲ್ಲ. ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟಂತಹವರು ನಮ್ಮ ಮಲೆಮಹದೇಶ್ವರ ಬೆಟ್ಟ ತಿರುವುಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಿ ಕೊಡಿ ಅಂತ ಒಂದು ಮನವಿ ಹಾಕೊಳ್ತೀನಿ. ತಾವಿಲ್ಲಿ ವೀಕ್ಷಣೆ ಮಾಡಿ. ಸೊ ಇಲ್ಲೆಲ್ಲ ಕಿತ್ತೋಗಿದೆ ನೋಡಿ, ಇಲ್ಲೆಲ್ಲ. ಸೊ ನೋಡಿ ಇಲ್ಲೆಲ್ಲ ನೋಡಿ, ಇಲ್ಲೂ ಸಹ ಕಿತ್ತೋಗಿದೆ. ಸೊ ಒಂದಷ್ಟು ಪ್ರವಾಸಿಗರು ಕಿತ್ತಾಕಿದ್ರೆ ಇನ್ನೊಂದಷ್ಟು ಅದೇ ಹಾಳಾಗೋಗಿದೆ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು. ಕೆಲವೊಂದು ಮುಖ್ಯ ಸ್ಥಳಗಳು ನೋಡಿ, ತಿರುವುಗಳು ನೋಡಿ, ಇಲ್ಲೇ ನೋಡಿ ಇಲ್ಲೆಲ್ಲ ಕಿತ್ತೋಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಅಪಾಯದಲ್ಲ ಅದು. ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು. ತಡೆಗೋಡೆಗಳು ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ಉತ್ತಮವಾದ ಏನೋ ನಾಲ್ಕು ಪಥವುಳ್ಳಂತಹ ರಸ್ತೆನ ನಿರ್ಮಿಸಿಕೊಡುವುದರೊಂದಿಗೆ ತಡೆಗೋಡೆಗಳ ನಿರ್ಮಾಣವನ್ನ ಮಾಡಿಕೊಡಬೇಕಾಗಿ ಒಂದು ಮನವಿ ಹಾಕೊಳ್ಳೋಣ ಅಲ್ವಾ? ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ, ಕಣ್ ತುಂಬ್ಕೊಳ್ಳಿ. ಎಸ್, ಹೇಗಿದೆ? ಓಕೆ, ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.